ಅವರಿಬ್ರು ಪ್ರೀತಿ ಪ್ರೇಮ ಅಂತ ಒಂದಿಷ್ಟು ಕಾಲ ಖುಷಿಯಾಗಿದ್ರು. ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತಾನು ಹುಡುಗಿಯನ್ನ ನಂಬಿಸಿದ್ದ. ಈಗ ಮದುವೆ ಆಗೋಣ ಅಂದ್ರೆ 32 ಪೀಸ್ ಮಾಡ್ತೀನಿ ಅಂತಿದ್ದಾನಂತೆ. ಪ್ರೀತಿ ಪ್ರೇಮ ಮದುವೆ ಅಂತಿದ್ದಂತೆ ಬ್ರೇಕ. 12 ಲಕ್ಷ ಕಸಿದಿದ್ದಂತೆ ಮತಾಂತರಕ್ಕೆ ಒತ್ತಾಯಿಸ್ತಿದ್ದಂತೆ. ಪ್ರೀತಿ ಮಧುರ, ಪ್ರೇಮ ಅಮರ ಅಂತಾರೆ. ಪ್ರೀತಿ ಪ್ರೇಮ ಅನ್ನೋದು ಜಾತಿ ಧರ್ಮ ಮೀರಿದ್ದು ಅಂತಾನು ಕೊಂಡಾಡ್ತಾರೆ. ಆದ್ರೆ ಇದೆಲ್ಲ ಹಳೆ ಡೈಲಾಗ್ ಆಗೋಯ್ತು. ಈಗೀಗ ಪ್ರೀತಿಯೇ ಕೆಲವರ ಪಾಲಿಗೆ ವಿಷವಾಗ್ತಿದೆ. ಅದರಲ್ಲೂ ಪ್ರೀತಿ ಪ್ರೇಮಕ್ಕೂ ಜಾತಿಯ ಬಣ್ಣ ಬಳಿಯೋದಕ್ಕೆ ಶುರುವಾಗಿದೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಯುವಕನೊಬ್ಬ ಯುವತಿಯ ಬಾಳಲ್ಲಿ ಚೆಲ್ಲಾಟ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯಿಸ್ತಿದ್ದವ ಲಕ್ಷ ಕಿತ್ಕೊಂಡು ಕೈ ಕೊಟ್ಟಿದ್ದಾನೆ ಅಂತ ಆರೋಪಿಸುತ್ತಿದ್ದಾರೆ. ಈಗೀಗ ಲವ್ ಜಿಹಾದ್ ಅನ್ನೋದು ದೊಡ್ಡ ಜಾಲ ಆದಂತೆ ಕಾಣ್ತಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗಿ ಹೆಣ್ಣು ಮಗಳು ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ಲು. ಈ ವೇಳೆ ಪರಿಚಯವಾದ ಉಸ್ಮಾನ್ ಆಕೆ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದವ ಗಾಡಿ ಬೇಡ್ತಿದ್ದಂತೆ. ನಮ್ಮಿಬ್ಬರ ಧರ್ಮ ಬೇರೆ ಅಂದ್ರೂ ಕೇಳದೆ ಉದ್ದುದ್ದ ಡೈಲಾಗ್ ಹೊಡೆದಿದ್ದಂತೆ. ಕೊನೆಗೆ ನನ್ನನ್ನ ಪ್ರೀತಿ ಮಾಡದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾನು ಬೆದರಿಕೆ ಹಾಕಿದ್ದಂತೆ. ಹೀಗಾಗಿಯೋ ಏನೋ ಗೊತ್ತಿಲ್ಲ, ಈ ಹೆಣ್ಣು ಮಗಳು ಕೂಡ ಈತನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. 1.5 ವರ್ಷದಿಂದ ಇಬ್ಬರು ರಿಲೇಶನ್ಶಿಪ್ನಲ್ಲಿದ್ರು. ಕೆಲಸ ಕಾರ್ಯ ಏನೂ ಇಲ್ಲದೆ ತಿರುಗಾಡ್ತಿದ್ದವ ಬಿಸ್ನೆಸ್ ಮಾಡ್ತೀನಿ ಅಂತ 12,20,000 ಪೀಕಿದ್ದಂತೆ. ಇದು ಸಾಲದು ಅಂತ ಚಿನ್ನಾಭರಣವನ್ನು ಕಿತ್ಕೊಂಡಿದ್ದಂತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಗೊತ್ತಿರಲಿಲ್ಲ ವಾಸ್ ಅ ಡ್ರಗ್ ಅಡಿಕ್ಟ್ ಅಂತೆಲ್ಲ ಹೇಳಿ. ಆ್ಯಂಡ್ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರದಿಂದ ಅಮೌಂಟ್ ಎಲ್ಲ ತೊಗೊಂಡಿರೋದು ಉಂಟು. ಆ್ಯಂಡ್ 13,40,000 ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಅದು ಅಲ್ಲದೆ ಮತ್ತೆ ಗೋಲ್ಡ್ಸು ನಂದು ತೊಗೊಂಡಿದ್ದೆ. ಆಲ್ಮೋಸ್ಟ್ 2.5 to 3 lakhs ಆಫ್ ಗೋಲ್ಡ್ಸ್ ತೊಗೊಂಡಿದ್ದಾನೆ. ಯಾವಾಗ ಹುಡುಗಿ ಮದುವೆ ವಿಚಾರ ಎತ್ತಿದ್ಲೋ ತನ್ನ ಕರಾಳ ಮುಖ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ನಮ್ಮ ಧರ್ಮಕ್ಕೆ ಮತಾಂತರ ಆದ್ರೆ ಮಾತ್ರ ಮದುವೆ ಅಂತಿದ್ದಂತೆ. ಇದಕ್ಕೆ ಯುವತಿ ಒಪ್ಪದಿದ್ದಾಗ ಹಲ್ಲೆ ಮಾಡಿದ್ದಂತೆ. ಒಂದು ವೇಳೆ ಬಲವಂತವಾಗಿ ನನ್ನನ್ನ ಮದುವೆ ಆದ್ರೆ ದೆಹಲಿ ಮಾದರಿಯಂತೆ 32 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಹಾಕ್ತೀನಿ ಅಂತ ಬೆದರಿಸಿದ್ದಂತೆ. ಇಷ್ಟೇ ಅಲ್ಲ, ಯುವತಿಯ ಖಾಸಗಿ ಫೋಟೋಗಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ಮದುವೆ ಆಗ್ತೀನಿ, ಮದುವೆ ಆಗಿದ್ಮೇಲೆ ನಿನ್ನನ್ನೆಂತೂ ಜೀವಂತವಾಗಿ ಬಿಡಲ್ಲ. ಲೈಕ್ 4-5 years ಬ್ಯಾಕ್ ಡೆಲ್ಲಿ ಸೀನ್ಸ್ ಇರ್ತಲ್ಲ, 35 to 60 ಪೀಸಸ್ ಮಾಡಿ ಒಬ್ರಿಗೂ ಒಂದು ಪೀಸ್ ಕೂಡ ಸಿಗಬಾರ್ದು, ಆ ರೀತಿ ಮಾಡಿ ನಿನ್ನ ಸಾಯಿಸ್ತೀನಿ. ಮತ್ತು ನಮ್ಮ ಅಪ್ಪಮ್ಮ ಹೇಳಿದ ಹುಡುಗಿನೇ ಮುಸ್ಲಿಂ ಹುಡುಗಿನ ಮದುವೆ ಆಗ್ತೀನಿ ಅಂತ ನನಗೆ ಥ್ರೆಟನ್ನೆಲ್ಲ ಮಾಡಿದ್ದಾರೆ. ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾರೆ. ಇಂಥ ಲವ್ ಸ್ಟೋರಿಗಳಿಂದಾಗಿಯೇ ಪ್ರತಿ ಹೆಣ್ಣೆತ್ತವರು ಲವ್ ಮ್ಯಾರೇಜ್ ಅಂದ್ರೆ ವಿಲನ್ಗಳಾಗೋದು. ಗಂಗಾಧರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.